TV, forever on fire. ವಿರೋಧದ ನಡುವೆಯೂ ಪಟ್ಟು ಬಿಡದ ಯತ್ನಾಳ್ ಟೀಮ್ ಇಂದಿನಿಂದ ಎರಡನೇ ಹಂತದ ವಕ್ಫ್ ಹೋರಾಟಕ್ಕೆ ಸಜ್ಜಾಗಲಾಗಿದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಬಿಜೆಪಿ ಭಿನ್ನರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಜಾಗೃತ ಸಭೆಯನ್ನ ನಡೆಸಲಾಗುತ್ತೆ. ಕೇಂದ್ರ ರಚಿಸಿರುವಂತಹ ಕಮಿಟಿಗೆ ವರದಿಯನ್ನ ನೀಡಲಿದೆ ಯತ್ನಾಳ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಇಂದಿನ ಜಾಗೃತಿ ಸಭೆಗೆ ಸ್ಥಳೀಯ ಬಿಜೆಪಿ ನಾಯಕರು, ಮುಖಂಡರು ಭಾಗಿಯಾಗುವಂತಹ ಸಾಧ್ಯತೆಗಳು ಇದೆ. ಇದು ಎರಡನೇ ಬಾರಿಯ ಹೋರಾಟ. ಈ ಹಿಂದೆ ಕೂಡ ಸಾಕಷ್ಟು ವಿರೋಧಗಳ ನಡುವೆ ಯತ್ನಾಳ್ ಟೀಮ್ ಅವರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿ ಹೋರಾಟವನ್ನ ಮಾಡಿದ್ರು. ಕಾರಣ ರಾಜ್ಯದಲ್ಲಿ ಬಿಜೆಪಿ ವತಿಯಿಂದ ಯಾವುದೇ ಹೋರಾಟಗಳು, ಪ್ರತಿಭಟನೆಗಳಾದ್ರೂ ಅದು ವಿಜಯೇಂದ್ರಂಗೆ ಕ್ರೆಡಿಟ್ ಹೋಗುತ್ತೆ. ಯಾಕೆ ಸ್ವಾಮಿ ಅವ್ರಿಗೆ ಕ್ರೆಡಿಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ, ನಾವು ಪಕ್ಷದ ಭಾಗವಾಗಿದ್ದೀವಿ, ಪಕ್ಷ ಹೋರಾಟ ಅಂದರೆ ಅದು ವಿಜಯೇಂದ್ರ ಮಾತ್ರ ಅಲ್ಲ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು ಅಂತ ಪ್ರತ್ಯೇಕ ಪಾದಯಾತ್ರೆ, ಪ್ರತ್ಯೇಕ ಹೋರಾಟವನ್ನು ಮಾಡಿದ್ರು. ಹೈಕಮಾಂಡ್ ನಾಯಕರು ಬೇಡ ಅಂತ ಹೇಳಿದ್ರು ಕೂಡ ಸಡ್ಡು ಹೊಡೆದು ಹೋರಾಟವನ್ನು ಮಾಡಲಾಗಿತ್ತು. ಈಗ ನಾವೊಂದು ವರದಿಯನ್ನು ತಯಾರಿ ಮಾಡಿ ಹೈಕಮಾಂಡ್ ನಾಯಕರಿಗೆ ಕೊಡ್ತೀವಿ, ಹೈಕಮಾಂಡ್ ನಾಯಕರು ಅದಕ್ಕೆ ಓಕೆ ಅಂದಿದ್ದಾರೆ, ಅವ್ರದ್ದು ಏನು ತಕರಾರಿಲ್ಲ ಅಂತ ಯತ್ನಾಳ್ ಅಂಡ್ ಟೀಮ್ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿಯ ಬೇರೆ ಇನ್ನುಳಿದ ನಾಯಕರುಗಳು ಹೇಳೋದು, ಹೈಕಮಾಂಡ್ ನಾಯಕರು ನೀವು ಏನೇ ಮಾಡೋದಿದ್ರು ಒಟ್ಟೊಟ್ಟಿಗೆ ಮಾಡಿ, ಪ್ರತ್ಯೇಕವಾಗಿ ಮಾಡೋದು ಬೇಡ ಅಂತ ಹೇಳಿದ್ರು ಕೂಡ ಇವ್ರು ನಾವು ಮಾಡಿಯೇ ತೀರ್ತೀವಿ, ನಾವು ಮೈಲೇಜ್ ತಗೋಬೇಕು, ನಾವು ಕ್ರೆಡಿಟ್ ತಗೋಬೇಕು ಅಂತ ಈ ಥರ ಮಾಡೋದಕ್ಕೆ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಯತ್ನಾಳ್ ಅಂಡ್ ಟೀಮ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಇವರೆಲ್ಲರನ್ನ ಒಳಗೊಂಡಂತ ಈ ಟೀಮ್ ಏನಿದೆ, ಇವರು ಮತ್ತೊಮ್ಮೆ ಹೋರಾಟಕ್ಕೆ ಇಳಿದಿದ್ದಾರೆ. ಇವತ್ತೊಂದು ಸಭೆ ಜೊತೆಗೆ ಬೃಹತ್ತಾದಂಥ ಸಮಾವೇಶ ಎಲ್ಲವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಸ್ಥಳೀಯ ಮಟ್ಟದ ನಾಯಕರುಗಳು ಇದರಲ್ಲಿ ಭಾಗಿಯಾಗ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗುವಂಥ ನಿರೀಕ್ಷೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಈ ವಕ್ಫ್ ಹೋರಾಟ ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ತಲೆನೋವು ತಂದಿದ್ದು ಹೌದು. ಆದರೆ ಬಿ ಜೆ ಪಿ ಯಾವಾಗ ಎರಡು ಟೀಮ್ ಆಯಿತೋ, ಅದರಲ್ಲಿ ಒಂದು ಟೀಮ್ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸೈಲೆಂಟ್ ಆಯಿತೋ, ನೋಡಿ ಆರ್ ಅಶೋಕ್ ಅವ್ರಿಗಿಲ್ಲ, ವಿಜಯೇಂದ್ರ ಅವ್ರಿಗಿಲ್ಲ, ಈ ಥರ ಅನೇಕ ನಾಯಕರುಗಳು ಕಾಣಿಸ್ಕೊಳ್ತಾ ಇಲ್ಲ. ಅದೇ ಇನ್ನೊಂದು ಟೀಮ್ ಆಕ್ಟಿವ್ ಆಗಿಬಿಟ್ಟಿದೆ, ಅದು ಯತ್ನಾಳ್ ಅಂಡ್ ಟೀಮ್. ಯಾವಾಗ ಬಿ ಜೆ ಪಿಯಲ್ಲೇ ಎರಡು ಬಣ ಆಯಿತೋ ಅಲ್ಲಿಂದ ಈ ಹೋರಾಟ, ಈ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗೆ ತಲೆನೋವು ಆಗುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ವರದಾನ ಆಗುತ್ತೆ ಅನ್ನೋದೇ ಇಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ. ಇಲ್ಲಿ ಕೇವಲ ಕ್ರೆಡಿಟಿಗಾಗಿ ಇವರು ಪ್ರತಿಭಟನೆಗಳನ್ನು, ಸಮಾವೇಶಗಳನ್ನು ಮಾಡ್ತಾ ಹೋದರೆ ಅದು ಬಿಜೆಪಿಗೆ ಡ್ಯಾಮೇಜ್ ಅನ್ನೋದು ಬಿಟ್ಟರೆ ಇನ್ನೇನು ಅಲ್ಲ ಅನ್ನೋದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದೇ ಯತ್ನಾಳ್ ಅಂಡ್ ಟೀಮ್ ಇದನ್ನು ಸ್ವೀಕರಿಸೋಕೆ ರೆಡಿ ಇಲ್ಲ. ನಾವು ಯಾವುದೇ ಕ್ರೆಡಿಟಿಗೆ ನಾವು ಹೋರಾಟ ಮಾಡ್ತಾ ಇಲ್ಲ, ವಕ್ಫ್ನಿಂದ ಅನ್ಯಾಯ ಆಗಿದೆ, ಆ ವಿಚಾರಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈಗಾಗಲೇ ಒಂದು ಹಂತದ ಪ್ರತಿಭಟನೆ ಆಗಿದೆ, ಇದು ಎರಡನೇ ಹಂತದ ಪ್ರತಿಭಟನೆ. ಇಲ್ಲಿ ಜನ ಎಷ್ಟು ಜನ ಸೇರ್ತಾರೆ ಅನ್ನೋದು ಇಂಪಾರ್ಟೆಂಟ್, ಜೊತೆಗೆ ಯಾರೆಲ್ಲ ಬರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದ್ರೆ ಇದು ಬಿಜೆಪಿಯ ಒಂದು ಟೀಮ್ಗೆ ಸಂಬಂಧಪಟ್ಟಂತ ಹೋರಾಟ. ರೂಪರೇಷ ಯಾವ ರೀತಿ ಆಗಿದೆ ಅಂತ ಸಿದ್ದು? ಖಂಡಿತವಾಗ್ಲೂ ರೀತಿ ವಕಫ್ ವಿರುದ್ಧ ಬಿಜೆಪಿಯ ರೆಬಲ್ ನಾಯಕರು ಎರಡನೇ ಸುತ್ತಿನ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ರೆಬಲ್ ನಾಯಕರು ಟೀಮ್ ಅನ್ನ ಕಟ್ಟಿಕೊಂಡು ಗಣಿನಾಡು ಬಳ್ಳಾರಿಗೆ ಕೂಡ ಆಗಮಿಸ್ತಾ ಇದ್ದಾರೆ. ಅದು ಕಂಪ್ಲಿಯಲ್ಲಿ ಬಸವಗೌಡ ಪಾಟೀಲ್, ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ ಇವತ್ತು ಬರ್ತಾ ಇದೆ. ಆ ಕಂಪ್ಲಿ ಪಟ್ಟಣದೇನಿದೆ, ಬೃಹತ್ ಪಟ್ಟಣದಲ್ಲಿ ಪ್ರತಿಭಟನೆ ಕರೆಯನ್ನ ಕೂಡ ನೀಡಲಾಗಿರುವಂತದ್ದು. ಇಂದು ಮಧ್ಯಾಹ್ನ 3 ಗಂಟೆಗೆ ಶಾರದಾ ಶಾಲಾ ಆವರಣದಲ್ಲಿ ಬಿಜೆಪಿಯ ನಾಯಕರು ಕೂಡ ಸೇರಲಿದ್ದಾರೆ ಮತ್ತು ಈ ವಕಫ್ ನಲ್ಲಿ ಯಾವ ರೀತಿಯಾಗಿ ರೈತರಿಗೆ ಮತ್ತು ದೇವಸ್ಥಾನಗಳಿಗೆ ಯಾವ ರೀತಿಯಾಗಿ ಸಮಸ್ಯೆಗಳಾಗಿದೆ ಇದರ ಎಲ್ಲವೂ ಕುರಿತು ಅಲ್ಲಿ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕ ಆಸ್ತಿಗೆ ಸಂಬಂಧಪಟ್ಟಂತೆ ಜನರುಗಳಿಗೆ ಆಗಿರುವ ಸಮಸ್ಯೆಗಳನ್ನ ಎಲ್ಲವನ್ನ ನೋಡಿ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅದರ ಇಲ್ಲಿರುವ ಸಮಸ್ಯೆಗಳನ್ನೆಲ್ಲವನ್ನ ಮುಟ್ಟಿಸ್ಬೇಕು ಅಂತ ಹೇಳಿ ಈ ಟೀಮ್ ಕೂಡ ರೆಡಿ ಆಗಿರುವಂತದ್ದು. ಇನ್ನು ಮತ್ತೆ ಬಳ್ಳಾರಿಯಿಂದ ಎರಡನೇ ಹಂತದ ಹೋರಾಟವನ್ನ ಶುರು ಮಾಡಿ ಇನ್ನಷ್ಟು ಈ ವಕಫ್ ವಿರುದ್ಧವಾಗಿ ಹೋರಾಟವನ್ನ ಮಾಡಲಿಕ್ಕೆ ಈಗ ಶಾಸಕ ಬಸವಗೌಡ ಪಾಟೀಲ್, ಯತ್ನಾಳ್ ಟೀಮ್ ಕೂಡ ರೆಡಿ ಆಗಿರುವಂತದ್ದು ನಿಂತು. ಮತ್ತು ಈಗಾಗಲೇ ವಕಫ್ ಇಂದ ಸಾಕಷ್ಟು ಸಾರ್ವಜನಿಕರು ಆಸ್ತಿ ಪಾಸ್ತಿಗಳನ್ನ
ಕಳೆದುಕೊಳ್ತಾ ಇದ್ದಾರೆ ಮತ್ತು ಈ ಸಾರ್ವಜನಿಕರ ಆಸ್ತಿಯಲ್ಲಿ ರೈತಾಪಿ ವರ್ಗದವರು ಜಾಸ್ತಿ ಇರುವಂತದ್ದು ಮತ್ತು ರೈತರು ಅವರ ಅಜ್ಜಂದ್ರ ಕಾಲದಿಂದ ಕೂಡ ಅವರ ಜಮೀನುಗಳನ್ನ ಉಳುಮೆ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ದಿಢೀರಾಗಿ ವಕಫ್ ಅನ್ನುವಂತ ನೋಟಿಸ್ ಕೊಟ್ಟಿದ್ದು ರೈತರಲ್ಲಿ ಕೂಡ ಸಾಕಷ್ಟು ಆತಂಕ ಆಗಿದೆ. ಅದೇ ರೀತಿಯಾಗಿ ಅನೇಕ ಶತಮಾನಗಳ ವರ್ಷದ ಹಿಂದೆ ಇರುವಂತ ದೇವಾಲಯಗಳೇನಿತ್ತು ಆ ದೇವಾಲಯಗಳಿಗೆ ಕೂಡ ಈಗ ವಕಫ್ ಅನ್ನುವಂತ ನೋಟಿಸ್ ಕೂಡ ಕೊಟ್ಟಿರುವಂತದ್ದು. ಎಲ್ಲ ನೋಟಿಸ್ ಮತ್ತು ರೈತರ ಸಾರ್ವಜನಿಕರ ಒಳಿತಿಗಾಗಿ ಈಗ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಜೆಪಿಯ ರೆಬಲ್ ಟೀಮ್ ಒಂದು ಕೂಡ ಈಗ ಸಿದ್ಧ ಆಗಿದೆ ಅಂತ ಹೇಳ್ಬೋದು. ನೀತಿ ಸಿದ್ದು, ಇವತ್ತು ಎಷ್ಟು ಜನ ಭಾಗಿಯಾಗುವಂತ ನಿರೀಕ್ಷೆ ಇದೆ? ಯಾಕಂದ್ರೆ ಇದು ವಕ್ಫ್ ವಿರುದ್ಧ ಹೋರಾಟ ಅಂತ ಆದ್ರೂ ಕೂಡ ಯತ್ನಾಳ್ ಅಂಡ್ ಟೀಮ್ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದು ಕೂಡ ಇದೆ. ಈ ಮುಖಾಂತರವಾಗಿ ವಿಜಯೇಂದ್ರ ಅಂಡ್ ಟೀಮ್ಗೆ ತಮ್ಮ ವರ್ಚಸ್ಸು ಏನಿದೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋದು ಕೂಡ ಇದೆ. ಹಾಗಾಗಿ ಎಷ್ಟು ಜನ ಭಾಗಿಯಾಗುವಂತ ನಿರೀಕ್ಷೆ ಇದೆ ಈ ಸಮಾವೇಶದಲ್ಲಿ ಅಂತ ಸಿದ್ದು? ಖಂಡಿತವಾಗ್ಲೂ ನೀತಿ, ಇದು ಬಳ್ಳಾರಿ ಜಿಲ್ಲೆ ಅಷ್ಟೇ ಅಲ್ಲ, ವಿಜಯನಗರ ಜಿಲ್ಲೆಯನ್ನು ಕೂಡ ಇಲ್ಲಿ ಸೇರ್ತಿರುವಂತದ್ದು. ಕಂಪ್ಲಿ ಅನ್ನುವಂತ ಏನೇ ಪಟ್ಟಣ ಇದೆ, ಈ ಕಂಪ್ಲಿ ಅನ್ನುವ ಪಟ್ಟಣ ವಿಜಯನಗರ ಮತ್ತು ಬಳ್ಳಾರಿಯ ಮಧ್ಯದಲ್ಲಿರುವಂತಹ ತಾಲೂಕು ಕೂಡ ಹೌದು. ಇನ್ನು ಈ ತಾಲೂಕಿಗೆ ಹತ್ರ ಆಗುವಂತ ಸುತ್ತಮುತ್ತಲಿನ ಹಳ್ಳಿಯ ರೈತರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಅದರ ಜೊತೆಯಾಗಿ ಆ ಪಟ್ಟಣದಲ್ಲಿರುವಂತ ಬಿಜೆಪಿ ಕಾರ್ಯಕರ್ತರು ಸಹ ಭಾಗಿಯಾಗ್ತಾರೆ. ಇನ್ನು ಅಕ್ಕಪಕ್ಕದ ಹಳ್ಳಿಯ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಒಂದು 20,000 ಕೂಡ ಸೇರುವ ಜನ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಇಂಟೆಲಿಜೆನ್ಸಿ ಮಾಹಿತಿ ನೀಡಿರುವಂತದ್ದು. ಇದ್ರ ಈಗ ಏನು ವಕಫ್ ವಿರುದ್ಧವಾಗಿ ಬಿಜೆಪಿ ಏನ್ ರೆಬಲ್ ನಾಯಕರು ಏನಿದ್ದಾರೆ, ಒಂದು ಕಡೆ ಸ್ಟ್ರಾಟಜಿ ಕೂಡ ಇದೆ. ಯಾಕಂದ್ರೆ ವಿಜೇಂದ್ರ ಅವರಿಗೆ ಶೆಡ್ ಹೊಡೆದು ಈ ರೀತಿಯಾಗಿ ನಾವು ವಕಫ್ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಮತ್ತು ಇಲ್ಲಿ ಬಿಜೆಪಿಯಲ್ಲಿ ಮನೆ ಒಂದು 2 ಬಾಗಿಲು ಅನ್ನುವಂತ ಏನೇ ಮಾತಿತ್ತು ಅದು ಮುಂದುವರಿತಾ ಇದೆಯಾ ಅಂತ ಕೂಡ ಒಂದು ಕಡೆ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಬಿಜೆಪಿಯಲ್ಲಿ ಸಾಕಷ್ಟು ಕೂಡಿಕೊಂಡೇ ವಕಫ್ ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕಾಗಿತ್ತು. ಆದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತ ವಿಜೇಂದ್ರ ಕೂಡ ಇದ್ರು. ವಿಜೇಂದ್ರ ಅವರು ಒಂದು ಕಡೆ ಹೋರಾಟ ಮಾಡ್ತಾ ಇದ್ರೆ, ಇನ್ನು ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಒಂದು ಟೀಮ್ ಕಡೆ ಇದೆ. ಹೀಗಾಗಿ 2 ಟೀಮ್ಗಳು ಡಿವೈಡ್ ಆಗಿರೋದ್ರಿಂದ ಸಾಕಷ್ಟು ಒಂದ್ ಕಡೆ ಚರ್ಚೆ ಕೂಡ ಆಗ್ತಾ ಇದೆ. ಇವತ್ತು ನಡೆಯುವಂತ ಏನು ಕಂಪ್ಲಿಯಲ್ಲಿ ಏನ್ ಹೋರಾಟ ಇದೆ, ಈ ಹೋರಾಟಕ್ಕೆ ಸಾಕಷ್ಟು ಜನರು ಸೇರ್ಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ನೀತಿ, ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.